ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್. ನಾನು ಪ್ರತಿಯೊಬ್ಬರ ವಿಡಿಯೋ ವಾಚ್ ಮಾಡ್ತೀನಿ ಫುಲ್ಲು. ಅಟ್ಲೀಸ್ಟ್ ನಂಗೆ ನೋಡೋಕ್ಕೆ ಟೈಮ್ ಇಲ್ಲ ಅಂದರೂ ಕೂಡ ನಾನು ಅವ್ರ ವಿಡಿಯೋನ ಆನ್ ಮಾಡಿ ಬಿಟ್ಬಿಡ್ತೀನಿ. ಅದಕ್ಕೋಸ್ಕರ ಆಮೇಲೆ ಏನಾದರೂ ಒಂದು ಮೆಸೇಜ್ ಮಾಡ್ತೀನಿ. ಬಟ್ ವಾಚೇ ಮಾಡ್ತಾಯಿಲ್ಲ ಯಾರು. ವಿಡಿಯೋ ಅದೇ ಏನು ಹೇಳ್ತಾರಲ್ಲ, ನಾನು ನೋಡಿದರೆ ನೀವು ನೋಡ್ತೀರಾ, ನೀವು ನೋಡಿದರೆ ನಾನು ನೋಡೋದಲ್ಲ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿ ಡೈಲಿ ಒಂದು 10 ವಿಡಿಯೋ ಆದರೂ ಪೂರ ಕಂಪ್ಲೀಟ್ ನೋಡ್ತೀನಿ. ನಾನು ಅದು ನೋಡಿ ಮೆಸೇಜ್ ಹಾಕ್ತೀನಿ. ವಾಚ್ ಮಾಡಲ್ಲ ನೀವು ಯಾರು. ಸುಮ್ಮನೆ ಕಮೆಂಟ್ ಹಾಕ್ತೀರಾ ನಾನು ನೋಡಿದ್ದೀನಿ ಅಂತ. ಆ ಥರ ಮಾಡೋದಲ್ಲ. ನಾನು ಏನಾದರೂ ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಂಗೆ ಸಖತ್ ಬೇಜಾರಾಯಿತು ಯಾರು ವಾಚ್ ಮಾಡಿಲ್ಲಲ್ಲ ಅಂಥೇಳಿ. ವಾಚ್ ಆಗ್ತಾಯಿಲ್ಲ. ಕಮೆಂಟ್ ಹಾಕ್ತೀರಾ ನೋಡಿ, ಕಮೆಂಟ್ ಹಾಕ್ತೀರ, ಲೈಕ್ ಕೊಡಲ್ಲ. ಪ್ಲೀಸ್ ದಯವಿಟ್ಟು ಹೇಳ್ತೀನಿ, ಇದೊಂದು ವಿಷಯದಲ್ಲಿ ನೀವು ವಾಚ್ ಮಾಡಿ ವಿಡಿಯೋ. ಆಮೇಲೆ ಹೇಗೆ ಬರ್ತಾಯಿದೆ ಅಂತ ಹೇಳಿ. ಇನ್ನೂ ಚೆನ್ನಾಗಿ ಮಾಡಬೇಕಾ, ಇಲ್ಲ ಇನ್ನೂ ಏನಾದರೂ ಮಾತಲ್ಲಿ ತೊಂದರೆ ಇದೆಯಾ, ಅದನ್ನೆಲ್ಲ ಏನಾದರೂ ಹೇಳಿ. ನಾನು ತಿದ್ಕೊತೀನಿ. ನನಗೆ ಯಾರು ಹೇಳ್ಕೊಡೋರು ಯಾರಿಲ್ಲ. ಇವಾಗ ನೀವೇ ಎಲ್ಲ ಹೇಳ್ಕೊಡ್ಬೇಕು ನನಗೆ. ವಿಡಿಯೋದಲ್ಲಿ ಯಾವ ಥರ ಮಾಡಬೇಕು ಏನು ಅಂತ ಹೇಳ್ಕೊಡಿ ನನಗೆ. ಖಂಡಿತವಾಗ್ಲೂ ನಿಮ್ಮಿಂದ ನಾನು ತಿದ್ಕೊತೀನಿ. ಆಮೇಲೆ ನೀವೆಲ್ಲ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದೀರ ನನಗೆ. ನಾನು ಯಾವಾಗಾದರೂ ಸಖತ್ ಬೇಜಾರಾದಾಗ ನೀವೆಲ್ಲ ಮೆಸೇಜ್ ಮಾಡ್ತೀರ. ಅದೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋ ಬಿಡೋಣ ಅಂದ್ಕೊಂಡೆ. ಫಸ್ಟು ವಿಡಿಯೋನೇ ಬಿಟ್ಬಿಡೋಣಪ್ಪ, ಇದರಿಂದ ಏನೂ ಯೂಸ್ ಆಗ್ತಾಯಿಲ್ಲ ಅಂದ್ಕೊಂಡೆ. ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆಯಲ್ಲ, ಅದಕ್ಕೋಸ್ಕರ ಬಿಡೋಕ್ಕೆ ಇಷ್ಟ ಇಲ್ಲ ನನಗೆ. ಅದು ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಒಬ್ಬರು ವಿಡಿಯೋ ನೋಡಿದರೆ ಹೆಲ್ಪ್ ಆಗಬೇಕು, ಆ ಥರ ನೋಡಬೇಕು. ಇಲ್ಲಾಂದರೆ ಸುಮ್ಮನೆ ಅಯ್ಯೋ ಅವ್ರು ನಮಗೆ ಮಾಡ್ತಾರೆ ಲೈಕು, ಆ ಥರ ಮಾಡಬಾರ್ದು. ನಮ್ಮ ಮನಸ್ಫೂರ್ತಿಯಾಗಿ ವಿಡಿಯೋ ನೋಡಿ ನಾವೊಂದು ಲೈಕ್ ಕೊಡಬೇಕು. ಅದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ಅದೇ ಹೇಳ್ತಾ ಇದ್ದೀನಲ್ಲ, ನೀವು 10 ಜನನೇ ನನಗೆ ವಾಚ್ ಮಾಡಿರೋದಕ್ಕೆ ಎಷ್ಟು ಬೇಗ ವಾಚ್ ಆಗುತ್ತೆ. ಬಟ್ ನೋಡಲ್ಲ, ಅರ್ಧನೂ ನೋಡ್ತಿರಲ್ಲ ಗೊತ್ತಿಲ್ಲ. ಬಟ್ ವಾಚ್ ಅಂತೂ ಆಗ್ತಾಯಿಲ್ಲ. ದಯವಿಟ್ಟು ಹೇಳ್ತಿದ್ದೀನಿ, ವಿಡಿಯೋ ನಾನು ಚೆನ್ನಾಗಿ ಎಲ್ಲರದ್ದು ವಿಡಿಯೋ ಆಲ್ಮೋಸ್ಟ್ ಒಂದು 10 ಜನ ವಿಡಿಯೋ ಚೆನ್ನಾಗಿ ನೋಡ್ತೀನಿ. ಅದು ಅವ್ರಿಗೂ ಯೂಸ್ ಆಗಬೇಕು, ನಮಗೂ ಕೂಡ ಯೂಸ್ ಆಗಬೇಕು. ಸುಮ್ಮನೆ ಅದಕ್ಕೆ ಕಾಟಾಚಾರ ಆಗುತ್ತೆ. ಆಮೇಲೆ ಬೇರೆಯವ್ರದ್ದು ನನ್ನ ವಿಡಿಯೋ ನೋಡಿದ್ದಾಳೆ ಅವಳಿಗೆ ಒಂದು ಮೆಸೇಜ್ ಮಾಡೋಣ ಅಂತ, ಅದು ತಪ್ಪು. ನಾನು ಇಷ್ಟ ಹೇಳೋದು, ಕೈ ಮುಗಿದು ಕೇಳ್ತೀನಿ. ಆಮೇಲೆ ನಾನೇ ಸೊಪ್ಪು ಸೋಸಿದ್ದೀನಲ್ರಿ, ಕೆಲಸದ ಮೇಲೆ ಸೊಪ್ಪು ಪಲ್ಯ ಮಾಡಿದ್ದೀನಿ. ಇನ್ನೇನು ರೊಟ್ಟಿ ಮಾಡಬೇಕು. ಸ್ವಲ್ಪ ನೀರಾಗೆ ತಾಳಿಸಿದ್ದೀನಿ. ಇವಾಗ ಆಂಜನೇಯಗೆ ಹೋಗ್ಬಂದು ರೊಟ್ಟಿ ಮಾಡ್ತೀನಿ ರೀ. ರೊಟ್ಟಿ ಮಾಡಬೇಕು. ಅಲ್ಲಿ ಒಂದಿಷ್ಟು ಮಾತ್ರೆ ಇದೆ, ರೊಟ್ಟಿ ಮಾಡಿದ್ರೆ ಆಯಿತು. ಇನ್ನು ಹಂಗೆ ಬೆಳಗ್ಗೆದು ಪಲ್ಯ ಇದೆ, ಸ್ವಲ್ಪ ಟೊಮೊಟೊ ಪಲ್ಯನೂ ಇದೆ. ಆನಂತರ ಸೌತೆಕಾಯಿ ಪಲ್ಯ ಮಾಡಿದೆ ಬೆಳಗ್ಗೆ. ಸೊ ಅದು ಕೂಡ ಇದೆ ಸ್ವಲ್ಪ. ಅದೊಂದು ಸ್ವಲ್ಪ ಆಗುತ್ತೆ. ಮತ್ತು ಅನ್ನ ಇದೆ ನೋಡಿರಿ, ಸಾಕು. ಇವಾಗ ಸಂಜೆಗೆ ಅನ್ನ. ಬರ್ರಿ ಆಂಜನೇಯಗೆ ಹೋಗಿ ಬರೋಣ. ಆಂಜನೇಯಗೆ ಹೋಗಿ ಬಂದು ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿರಿ. ಹಾಗೆ ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ. ಅವ್ರಿಗೂ ಊಟ ಇಷ್ಟ ಇದೆ ಅಂತ ಹೇಳಿದ್ರು. ಹಾಗೆ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ, ಹಾಗೆ ಊಟ ಮಾಡ್ತಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅತಿಯಾದ ಮುಖ್ಯವಾಗಿದೆ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗೋಣ.